ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟು ಬಿಡು. ಮೊದಲು ಹೋಗಿ ನಿನ್ನ ಸಹೋದರನೊಡನೆ ಸಮಾಧಾನ ಮಾಡಿಕೊ, ಆನಂತರ ಬಂದು ನಿನ್ನ ಕಾಣಿಕೆ ಒಪ್ಪಿಸು. ಪ್ರಿಯರೇ, ಇಂದಿನ ವಾಚನದ ಮುಖಾಂತರ ನಮಗೆ ತಿಳಿದು ಬರುವ ಮುಖ್ಯ ಅಂಶ ಏನೆಂದರೆ, ದೇವರಿಗೆ ಇಂದು ಕಾಣಿಕೆ ಬೇಡ, ಅವರಿಗೆ ನಮ್ಮ ಹೃದಯ ಬೇಕು. ದೇವರು ಪಾಪಿಯನ್ನು ಪ್ರೀತಿಸುತ್ತಾರೆ ಮತ್ತು ಅವರ ಮಾನಸಾಂತರ ಬಯಸುತ್ತಾರೆ, ಆದರೆ ಪಾಪವನ್ನು ದ್ವೇಷಿಸುತ್ತಾರೆ. ನಾವೆಲ್ಲರೂ ಕೇವಲ ಬಾಯಿ ಆಚರಣೆಗಳನ್ನು ಮಾಡಿ ಬಲಿ ಕಾಣಿಕೆ ಅರ್ಪಿಸಿ ಪರಿಶುದ್ಧ ದೇವರನ್ನು ಮೆಚ್ಚಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೆ ನಮ್ಮ ಅಂತರಂಗ ಶುದ್ಧವಿರಬೇಕು. ಅದಕ್ಕಾಗಿಯೇ ದಾವೀದರಸ ತಮ್ಮ ಕೀರ್ತನೆಯಲ್ಲಿ ನುಡಿಯುತ್ತಾರೆ, ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ. ಹಳೆ ಒಡಂಬಡಿಕೆಯಲ್ಲಿ ನರಹತ್ಯೆ ಮಾಡಿದರೆ ಪಾಪವೆಂದು ಧರ್ಮಶಾಸ್ತ್ರದ 10 ಆಜ್ಞೆಗಳಲ್ಲಿ ಬರೆದಿತ್ತು. ಆದರೆ ಯೇಸು ಮೂಲಕ ದೊರೆತ ಹೊಸ ಒಡಂಬಡಿಕೆಯಲ್ಲಿ ನರಹತ್ಯೆ ಮಾಡಬೇಕು ಅಂತ ಇಲ್ಲ. ಸೋದರನ ಮೇಲೆ ಪಾಪಗೊಳ್ಳುವವನು, ಸೋದರನನ್ನು ತುಚ್ಛವಾಗಿ ಕಾಣುವವನು ಪಾಪ ಮಾಡಿದಂತೆ ನ್ಯಾಯ ತೀರ್ಪಿಗೆ, ವಿಚಾರಣೆಗೆ ಗುರಿಯಾಗುತ್ತಾನೆ. ಪ್ರಿಯರೇ, ಇಲ್ಲಿ ದೇವರು ಸಂಧಾನ ಮಾಡಿಕೊಳ್ಳಲು, ದೀನ ಮನಸ್ಸುಳ್ಳವರಾಗಿ ಕ್ಷಮೆ ಕೊಡಲು, ಸಂಬಂಧದಲ್ಲಿ ಸಮಾಧಾನ ಪುನರ್ಸ್ಥಾಪಿಸಲು ದೇವರು ಬಯಸ್ತಾರೆ. ದೇವರು ನಮ್ಮಿಂದ ಈ ಎಲ್ಲವನ್ನು ಬಯಸ್ತಾರೆ. ತಂದೆ ದೇವರಿಗೆ ಪಾಪದ ಮುಖೇನ ಶತ್ರುವಾಗಿದ್ದ ನಮ್ಮನ್ನು ಯೇಸು ಕ್ರಿಸ್ತರ ರಕ್ತಧಾರಣೆಯ ಮುಖಾಂತರ ಮತ್ತು ಯೇಸು ನಿನ್ನ ಪ್ರತಿನಿಧಿಯಾಗಿ ಅಂದು, ಅಪಾಪಿತನೇ, ಇವರನ್ನು ಕ್ಷಮಿಸಿ, ಇವರೇನು ಮಾಡಿರುವರು ಎಂದು ಇವರು ಬಲ್ಲರು ಅರಿಯರು, ಇವರನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸಿದ್ರು. ನಮ್ಮನ್ನು ದೇವರ ಜೊತೆಗೆ ಸಂಧಾನ ಮಾಡಿಸಿ ಮಿತ್ರರನ್ನಾಗಿಸಿದ್ರು. ಇಂದು ಅಪಾರ ಕರುಣೆಯನ್ನು ಅನುಭವಿಸಿದ ನಮ್ಮಿಂದ ದೇವರು ಬಯಸೋದು, ನಾವು ಪಾಪ ಇಟ್ಟುಕೊಳ್ಳಬಾರದು, ನಾವು ಕೋಪ ಮಾಡಬಾರದು. ಯಾರು ಎಷ್ಟೇ ನಮ್ಮನ್ನು ನೋಯಿಸಿದ್ರು, ಶಿಲುಬೆಯ ಮೇಲೆ ಯೇಸು ಯಾವ ರೀತಿಯಲ್ಲಿ ಅವರಲ್ಲಿ ಪಾಪ ಇಲ್ಲದಿದ್ದರೂ, ಅನ್ಯಾಯಕ್ಕೊಳಗಾಗಿದ್ದರೂ ಪಾಪ ಮಾಡಿದ ನಮ್ಮೆಲ್ಲರನ್ನು ಮತ್ತು ಅವರನ್ನು ಶಿಲುಬೆಗೇರಿಸಿದ ಪ್ರತಿಯೊಬ್ಬರನ್ನು ಕ್ಷಮಿಸಿದರು. ಕ್ಷಮಿಸಿ ನಮ್ಮ ಮೇಲೆ ಕರುಣೆ ತೋರಿದ್ರು. ಇವತ್ತು ಅವರ ಹಿಂಬಾಲಕರಾದ ನಾವು ಅವರಂತೆಯೇ ಆ ಕರುಣೆಯ, ಆ ದೀನತೆಯ ಮನೋಭಾವ ನಮ್ಮೆಲ್ಲರಲ್ಲೂ ಇರಬೇಕು. ಮತ್ತು ಇದಕ್ಕಾಗಿ ಇಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಕಾರ್ಯವನ್ನು ಯೇಸುವೇ ನೀನೇ ನನ್ನ ಪ್ರಭು ಎಂದು ಬಾಯಿಯಿಂದ ಹೇಳೋದಕ್ಕಿಂತ ಪ್ರಿಯರೇ, ನಾವು ಯೇಸುವನ್ನು ನಿಜವಾಗಿ ಪ್ರೀತಿಯಿಂದ ಕ್ಷಮೆ ಕೊಡುತ್ತಾ ಈ ಲೋಕದ ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸುತ್ತಾ ಕಾರ್ಯರೂಪದಲ್ಲಿ ಯೇಸುವಿನ ಹಿಂಬಾಲಕರೆಂದು ತೋರ್ಪಡಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.